ಪೀನಿಯಲ್ ಗ್ಲ್ಯಾಂಡ್ ಬಗ್ಗೆ ನಮ್ಗೆ ಸತತವಾಗಿ 3 ದಿನಗಳಿಂದ ನಮ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ತುಂಬಾ ದೊಡ್ಡ ಸಬ್ಜೆಕ್ಟು, ಆಳವಾದ ಸಬ್ಜೆಕ್ಟು, ಅಷ್ಟೇ ಡೆಡಿಕೇಶನ್ ಇಂದ ನಾವು ಕೇಳ್ಬೇಕಾಗುತ್ತೆ. ಅನುಸರಿಸ್ಬೇಕು ಅಂತಂದ್ರೆ ಅದು ನಮಗೆ ಬಿಟ್ಟಿದ್ದು, ನಾವೇ ಅದನ್ನ ಪ್ರಯತ್ನ ಮಾಡ್ಬೇಕು. ಈಗ ಪೀನಿಯಲ್ ಗ್ಲ್ಯಾಂಡು 6-7 ವರ್ಷದವರೆಗೂ ಇರುತ್ತೆ, ಅದರ ನಂತರ ಮುಚ್ಚೋಗುತ್ತೆ. ಮತ್ತೆ ಅದನ್ನ ಓಪನ್ ಮಾಡ್ಕೋಬೇಕು ಅಂತಂದ್ರೆ ಏನೆಲ್ಲ ಕ್ರಮಗಳನ್ನ ಅನುಸರಿಸ್ಬೇಕು ಅಂತ ಹೇಳ್ಕೊಟ್ರಿ. ಹಾಗೆ ಎಲ್ಲ ನ್ಯಾಚುರಲ್ ಆಗಿ ನಾವು ಬಳಸ್ಬೇಕು. ಈಗ ಟೂತ್ ಪೇಸ್ಟ್ ತಗೊಂಡಾಗ ಅದರಲ್ಲಿ ಸೋಡಿಯಂ ಲಾರೆಲ್ ಸಲ್ಫೇಟ್ ಅನ್ನೋ ಒಂದು ಕೆಮಿಕಲ್ ಇರುತ್ತೆ. ನಾವು ಪ್ರತಿನಿತ್ಯ ಅದನ್ನ ಬಳಸಿದಾಗ ಒಂದಲ್ಲ ಒಂದು ರೀತಿಲಿ ನಮ್ಮ ದೇಹದೊಳಗಡೆ ಅದು ಪ್ರವೇಶ ಆಗುತ್ತೆ. ಹಾಗೆ ನೀರು ಪ್ರತಿಯೊಂದನ್ನು ಕೂಡ ನಾವು ಜಾಗರೂಕತೆಯಿಂದ ಬಳಸಿ ನಾವು ಅದನ್ನ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದಕ್ಕೆ ನಿಮ್ಗೆ ಕೃತಜ್ಞತೆಗಳು ಗುರುಜಿ. ಓಕೆ ಮಾಸ್ಟರ್, ಪೀನಿಯಲ್ ಗ್ಲ್ಯಾಂಡ್ ಇದ್ರ ಬಗ್ಗೆ ನಾವು ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದೀವಿ. ನಿಮ್ಗೆ ಏನೆಲ್ಲ ಅರ್ಥ ಆಯ್ತು, ಅನಿಸಿಕೆ, ಅಭಿಪ್ರಾಯ ಹಾಗೂ ಪ್ರಶ್ನೆಗಳಿದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್. ರೇವತಿ ಮೇಡಮ್. ಎಸ್, ಎಲ್ರಿಗೂ ನಮಸ್ತೆ. ಸರ್, ತುಂಬಾ ಅದ್ಭುತವಾದ ಮಾಹಿತಿ ನಮಗೆ ಸಿಕ್ತು. ನನಗೆ ಒಂದು ಕ್ಲಾರಿಟಿ ಏನ್ ಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಕ್ಲೆಪ್ಟೋಮೇನಿಯಾ ಪ್ರಾಬ್ಲಮ್ ಈ ಪೀನಲ್ ಗ್ಲ್ಯಾಂಡ್ ಕ್ಲೋಸ್ ಆಗಿರತಕ್ಕಂಥದ್ದು ಅಂತ ಅನ್ಕೊಂಡಿದ್ದೇನೆ. ಅದಕ್ಕೆ ನನಗೆ ಕ್ಲಾರಿಟಿ ಬೇಕಿತ್ತು ಸರ್. ಯಾಕಂತಂದ್ರೆ ಕ್ಲೆಪ್ಟೋಮೇನಿಯಾ ಬಂದ ತಕ್ಷಣ ಎಲ್ಲರೂ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತಾರೆ. ಇಟ್ ಈಸ್ ಸೈಕಲಾಜಿಕಲ್ ಪ್ರಾಬ್ಲಮ್. ಹಾಗಾಗಿ ಬಹುಶಃ ಇದು ಈ ಪೀನಲ್ ಗ್ಲ್ಯಾಂಡ್ ನ ಒಂದು ಇನ್ ಆಕ್ಟಿವೇಶನ್ ಅಂತಾನೆ ಅನ್ಕೊಂಡಿದ್ದೇನೆ. ಅದು ಹೌದಾ ಅಂತ ಹೇಳ್ಕೊಂಡು ಬೇಕಿತ್ತು ನನಗೆ. ಅಂದ್ರೆ ಆ ಕೆಮಿಕಲ್ ಬಗ್ಗೆ ನನಗೂ ಪೂರ್ತಿ ಐಡಿಯಾ ಇಲ್ಲ. ಅದು ಅಲ್ಲಿ ಉತ್ಪನ್ನ ಆಗುತ್ತಂತ ನನಗೂ ಐಡಿಯಾ ಇಲ್ಲ. ಆದ್ರೆ ಇರ್ಬೋದು. ಅಂದ್ರೆ ಯಾವುದೇ ಅವಲಕ್ಷಣಗಳು ನಮ್ಮಲ್ಲಿ ಸೇರ್ತವೆ ಅಂದ್ರೆ ಕಾರಣ ಪೀನಲ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಸರ್, ಕ್ಲೆಪ್ಟೋಮೇನಿಯಾ ಅಂತಂದ್ರೆ ಇರ್ತದೆ ಅವರಿಗೆ. ಬಟ್ ಹೋಟೆಲ್ಗೆ ಒಂದ್ ವೇಳೆ ಹೋದ್ರೆ ಹೋಟೆಲ್ ಅಲ್ಲಿ ಕಾಫಿ ಎಲ್ಲ ಕುಡಿದಾದ್ಮೇಲೆ ಅವರು ಲೋಟನ ಎತ್ಕೊಂಡು ಬಂದ್ಬಿಡ್ತಾರೆ, ಸ್ಪೂನ್ ಎತ್ಕೊಂಡು ಬಂದ್ಬಿಡ್ತಾರೆ. ಅಂದ್ರೆ ದೇ ವಿಲ್ ನಾಟ್ ಬಿ ನೋಯಿಂಗ್. ಕಳ್ಳತನ ಮಾಡುದು ಅಂತಲ್ಲ, ಪಾಪ ಫ್ಯಾಮಿಲಿ ಅವರು ಅದನ್ನ ವಾಪಸ್ ತಗೊಂಡೋಗಿ ಅದು ಎಲ್ಲಿಂದ ಬಂದಿದೆ ಅಲ್ಲಿಗೆ ಒಪ್ಪಿಸ್ತಾರೆ. ಸೊ ಇದು ತುಂಬಾ ಮೆಡಿಕಲ್ ಸ್ಟೂಡೆಂಟ್ಸ್ ಅಥವಾ ಡಾಕ್ಟರ್ಸ್ ಎಲ್ಲಾ ಪ್ರೊಫೆಷನಲ್ಸ್ಗೆ, ರಿಚ್ ಪೀಪಲ್ ಮೇಜರ್ ಪ್ರಾಬ್ಲಮ್. ಬಹುಶಃ ಇದು ಅದಕ್ಕೆ ಇರ್ಬೋದು. ಇನ್ನೊಂದು ಅದು ಒಂಥರ ದುರ್ಬಲವಾಗಿ ಈ ನಿಷ್ಪ್ರಯೋಜನವಾಗಿರುವಂತ ಪೀನಲ್ ಗ್ರಂಥಿನೇ ಇವೆಲ್ಲ ಆಗೋದು. ಓಕೆ. ಇನ್ನೊಂದು, ನಾನು ಮೆಲುಹಾ ಬುಕ್ ಓದಿದಾಗ ಶಿವ ಹೇಗೆ ದುಷ್ಟರನ್ನ ಸಂಹಾರ ಮಾಡ್ತಾನೆ ಅಂತ ಹೇಳತಕ್ಕಂಥದನ್ನ ಬಹಳ ನಾನು ಅಡ್ಮೈರ್ ಮಾಡ್ತಾ ಇದ್ದೆ. ಇವತ್ತು ನನಗೆ ಅನುಭವ ಆಯ್ತು ಬಿಕಾಸ್ ಆಫ್ ಪೀನಲ್ ಗ್ಲ್ಯಾಂಡ್. ಸೊ ಆ ಮೆಲುಹಾ ಬುಕ್ ಅಲ್ಲಿ ಬಹಳ ಚೆನ್ನಾಗಿ ಅವರು ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಈ ಪೀನಲ್ ಗ್ಲ್ಯಾಂಡ್ ಒಂದು ಆಕ್ಟಿವೇಶನ್ ಜೊತೆಗೆ ಆ ಪವರ್ ಇಂದನೇ ಶಿವ ದುಷ್ಟ ಶಕ್ತಿಯನ್ನ ಸಂಹಾರ ಮಾಡ್ತಾನೆ ಅಂತ ಹೇಳತಕ್ಕಂಥದ್ದು ನಮಗೆ ಗೊತ್ತಾಯ್ತು ಸರ್. ಮತ್ತೆ ಬಹಳ ಅದ್ಭುತವಾದ ಮಾಹಿತಿಯನ್ನು ಕೊಟ್ರಿ ಸರ್. ಧನ್ಯವಾದಗಳು. ಓಕೆ ಮಾಸ್ಟರ್, ಮತ್ತೆ ಯಾರು ಮಾತಾಡ್ಬೇಕಾಗಿದೆ ಹ್ಯಾಂಡ್ ರೈಸ್ ಮಾಡಿ. ನೆಕ್ಸ್ಟ್ ಪಿರಮಿಡ್ ನ ಕಿರು ಸಂದೇಶಕ್ಕೆ ಹೋಗೋಣ. ಓಕೆ, ಚಿದಾನಂದ ಸರ್ ಮಾತಾಡ್ತೀರಾ ನೀವು? ಸೊ ಅರ್ಥ ಆಗಿದೆಯಾ, ಅರ್ಥ ಆಗಿಲ್ಲ ಸಬ್ಜೆಕ್ಟ್ ಅದನ್ನೇ ಹೇಳಿ. ನೀವು ಹ್ಯಾಂಡ್ ರೈಸ್ ಈ ತರ ಸಿಂಬಲ್ ತೋರಿಸಿದ್ರೆ ನಾವು ಮ್ಯೂಟ್ ಆಪ್ಷನ್ ಕೊಡ್ತೀವಿ. ಎಸ್, ಸಂಧ್ಯಾರಾಣಿ ಮೇಡಮ್. ಎಸ್ ಮೇಡಮ್, ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಅಶ್ವಿನಿ ಮೇಡಮ್. ಸರ್, ಕ್ಲಾಸು ತುಂಬಾ ಚೆನ್ನಾಗಿದೆ ಸರ್. ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರೆ ಒಂದ್ ಕಾಯಿಲೆಗೂ ನಾವ್ ಒಳಗಾಗಲ್ಲ. ಈ ತರ ಕ್ಲೀನ್ ಆಗಿ ಹೇಳೋರ್ ಸಿಕ್ಕಿರೋದು ನಿಜವಾಗ್ಲೂ ನಮ್ ಪುಣ್ಯ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಪೀನಿಯಲ್ ಗ್ಲ್ಯಾಂಡ್ ಅಂತ ಕೇಳಿದ್ವಿ, ಅಂದ್ರೆ ಅದು ಇಷ್ಟು ವರ್ಕ್ ಮಾಡುತ್ತೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಸರ್. ಇಷ್ಟು ತಿಳ್ಕೊಬೇಕಂದ್ರೆ ನಾವ್ ಎಷ್ಟು ಕಷ್ಟ ಪಡ್ಬೇಕು, ಎಷ್ಟು ಬುಕ್ಸ್ ಓದ್ಬೇಕು, ಯಾವ ಬುಕ್ಸ್ ಓದ್ಬೇಕಂತಾನೂ ಗೊತ್ತಾಗಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ನಾನ್ ನಿಜವಾಗ್ಲೂ ನೀವ್ ಹೇಳಿದ್ದು ಒಂದೊಂದೇ ಫಾಲೋ ಮಾಡ್ತಾ ಇದ್ದೀನಿ ನನ್ ಕೈಲಾದಷ್ಟು. ನನಗೆ ಒಳ್ಳೊಳ್ಳೆ ರಿಸಲ್ಟೇ ಬರ್ತಾ ಇದೆ ಸರ್. ನಾನು ಸಮುದ್ರ ಆಗ್ಲಿ, ಪ್ರಾಣಾಯಾಮದ್ದಾಗ್ಲಿ, ಧ್ಯಾನ ಆಗ್ಲಿ, ನನ್ಗೆಲ್ಲ ಒಂಥರ ಒಳ್ಳೆ ಗುಡ್ ರಿಸಲ್ಟೇ ಬರ್ತಾ ಇದೆ ಸರ್. ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ. ಧನ್ಯವಾದ ಸರ್. ತುಂಬಾ ಚೆನ್ನಾಗಿ ಹೇಳ್ತೀರಿ ಸರ್ ನೀವು. ನಮಸ್ತೆ ಸರ್. ಪುಟ್ಟಸ್ವಾಮಿ ಅವರು ಮಾತಾಡಿ.
ನಮಸ್ತೆ ಗುರುಗಳೇ. ನಮಸ್ತೆ. ಪೀನಲ್ ಗ್ರಂಥಿಯ ಬಗ್ಗೆ ಬಹಳ ಸುಂದರವಾಗಿ ಹೇಳಿದ್ರಿ ಗುರುಗಳೇ. ಆದ್ರೆ ನಾವು ಸ್ವಲ್ಪ ಅರ್ಥ ಆಗಿದೆ, ಪೂರ್ತಿ ಅರ್ಥ ಮಾಡ್ಕೋಬೇಕಾದ್ರೆ ಇನ್ನೂ ಒಂದೆರಡು ಸಲ ಕೇಳ್ಬೇಕು ಅನ್ಸುತ್ತೆ. ಆದ್ರೂ ಇಂತ ಹೌದು. ಒಳ್ಳೆ ವಿಷಯ ಹೇಳ್ಕೊಟ್ಟದ್ದು, ಇಂಥ ವಿಷಯ ನಮ್ಗೆಲ್ಲ ಸಿಕ್ಕದ್ದು ತುಂಬಾನೇ ಅದೃಷ್ಟ. ನಿಮ್ಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕು, ವಂದನೆಗಳನ್ನ ಯಾವ ರೀತಿ ಸಲ್ಲಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆದ್ರೂ ಕೋಟಿ ಕೋಟಿ ಪ್ರಮಾಣಗಳ ಇದನ್ನ ಸಲ್ಲಿಸ್ತೀರಿ ವಂದನೆಗಳನ್ನ. ಈ ವಿಷಯ ನಮ್ಗೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ಲಿ ಅಂತ ತಮ್ಮಲ್ಲಿ ಬೇಡ್ಕೋತೀನಿ ಗುರುಗಳೇ. ಎಸ್. ಸೊ ಒಂದೇನಂದ್ರೆ ನಾವು ಯಾವ್ದಕ್ಕೆ ಅಂದ್ರೆ ಈ ತಿಳ್ಕೊಂಡಿದ್ದಕ್ಕೂ ಇದು ಪಡೆದಕ್ಕೂ ನೀವು ಕೃತಜ್ಞತೆ ತಿಳಿಸೋದಕ್ಕಿಂತ ಪ್ರಚಾರ ಮಾಡೋದು ಉತ್ತಮ. ಖಂಡಿತ ಗುರುಗಳೇ, ನಾನು ಮಾಡ್ತಾ ಇದ್ದೀನಿ ಅದನ್ನ. ನಾವು ಎಷ್ಟೇ ಅದನ್ನ ನನ್ನ ಭಾಗದ ಕಲ್ತಿದ್ರು ಅದು ಪ್ರಯೋಜನ ಇಲ್ಲ. ಅದಕ್ಕೂ ಅದರಿಂದ ನನಗೂ ಬರೋದು ಏನಿಲ್ಲ. ಒಂದೇನಂದ್ರೆ ಇಂಥ ಜ್ಞಾನವನ್ನು ನಾವು ಹಂಚ್ತಾ ಇರುವಾಗ ಇಂಥ ಪ್ಲಾಟ್ಫಾರ್ಮ್ ಎಲ್ಲರಿಗೂ ಸೇರಿಸ್ಬೇಕು. ಗುರುಜಿ ಕೇಳಿಸ್ತಾ ಇಲ್ಲ, ವಾಯ್ಸ್ ಅವಾಗ ಬ್ರೇಕ್ ಏನಾಗತ್ತೆ, ಆಗ್ತಿದೆ. ನಿಮ್ ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಗುರುಗಳೇ. ಅದೇ, ನೀವು ಇದಕ್ಕೂ ಸಾರ್ಥಕತೆ ಸಿಗ್ಬೇಕು ಅಂತಂದ್ರೆ ಈ ಜ್ಞಾನ ಪಡೆದಕ್ಕೂ ನೀವು ತೋರಿಸುವಂತ ಕೃತಜ್ಞತೆ ಏನಪ್ಪಾ ಅಂತಂದ್ರೆ ಇದು ಎಲ್ಲರಿಗೂ ಪ್ರಚಾರ ಮಾಡ್ಬೇಕಷ್ಟೇ. ಸರಿ ಗುರುಗಳೇ. ಎಸ್. ಓಕೆ, ಓಕೆ, ಧನ್ಯವಾದಗಳು ಗುರು. ಸ್ವಾಮಿ ಅವರೇ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ, ಮಾತಾಡಿ. ಅದೇ ಇದು ಟವರ್ ಪಾಯಿಂಟ್ ಹತ್ರ ಇದ್ರೆ ಇದು ಇದ್ರ ಮೇಲೆ ಪರಿಣಾಮ ಬೀಳುತ್ತೆ ಸರ್. ಅದು ಟವರ್ ಪಾಯಿಂಟ್ ನೆಟ್ವರ್ಕ್ ಹೌದು. ಅದು ಈ ಗರ್ಭಿಣಿಯರಿಗೆ ಮತ್ತೆ ಮಕ್ಕಳಿಗೆ ಅದು ತೊಂದರೆ ಆಗುತ್ತೆ ಗುರುಗಳೇ. ಅದು ಎಲ್ಲರಿಗೂ ತೊಂದರೆ ಆಗುತ್ತೆ. ಅದ್ರ ಮೇಲೆ ಏನೋ ಇನ್ನು ಮನೆ ಪಕ್ಕದಲ್ಲಿ ಟವರ್ ಪಾಯಿಂಟ್ ಇತ್ತು. ನಾವು ಮನೆ ಬಾಡಿಗೆ ಮಾಡ್ಬೇಕಾದ್ರೆ ಯಾರು ಹೇಳಿದ್ರು, ಬಟ್ ಎಲ್ಲಾ ಕಡೆ ಟೌನ್ ಅಲ್ಲೆಲ್ಲ ತುಂಬಾ ಇದೆಯಲ್ಲ, ಏನು ಅದು ತೊಂದರೆ ಆಗಲ್ಲ ಅಂತ ಕೆಲವ್ರು ಹೇಳಿದ್ರು. ಹಂಗಾಗಿ ನಮ್ಮ ಮನೆ ಹಿಂಭಾಗನೇ ಇದೆ ಟವರ್ ಪಾಯಿಂಟ್. ಹೇಳಿದ್ ಜ್ಞಾಪನ ಬಂತು. ಆದ್ರೆ ಅದು ಏನು ಮಾಡಕ್ಕಲ್ಲ, ಅಲ್ಲೆಲ್ಲ ಮಕ್ಳು ಬೆಳೆದಿದ್ದು ಆಯ್ತು, ಹುಟ್ಟಿದ್ದು ಆಯ್ತು, ಎಲ್ಲ ಮುಗಿದೋಯ್ತು. ಅದು ಡೇಂಜರ್ ಅಂತ ಹೇಳಿದ್ರು. ಮಕ್ಕಳ ಆರೋಗ್ಯದ ಬಗ್ಗೆ ಆಗಲಿ, ಗರ್ಭಿಣಿಯರು ಇಂಕಾಲಿ ಅದು ಸ್ವಲ್ಪ ಪರಿಣಾಮ ಬೀರುತ್ತೆ ಟವರ್ ಪಾಯಿಂಟ್ ಮೊದ್ಲಾಗಿದ್ರೆ ಅಂತ ಹೇಳಿದ್ರು. ಹಂಗಾಗಿ ಅದ್ರ ಬಗ್ಗೆ ಒಂಚೂರು ಹೇಳ್ತಾ ಇದ್ದಲ್ಲ, ಈಗ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಇದೆಲ್ಲ ಇರುವಾಗ ನಮ್ಮಲ್ಲಿ ಮೆಲಟೋನಿನ್ ಉತ್ಪನ್ನವೇ ತೊಂದರೆ ಆಗ್ತಾ ಇರ್ತವೆ. ನಮ್ಗೆ ಹೆಚ್ಚು ಪಾಸಿಟಿವ್ ಆಗಿ ಸಿಗುವಾಗ ನಮ್ಮಲ್ಲಿ ಮೆಟಬಾಲಿಕ್ ಪ್ರಾಸೆಸ್ ಎಲ್ಲ ಎಫೆಕ್ಟ್ ಆಗ್ತಾ ಇರುವಾಗ ಖಂಡಿತ ನಮ್ಗೆ ಪೀನಲ್ ಗ್ರಂಥಿಯನ್ನು ಮುಚ್ಚೋಗೋದು ಅದು ವೇಗವಂತವಾಗಿ ಮುಚ್ಚೋಗುತ್ತೆ. ಆಯ್ತಾ? ಅದಕ್ಕೆ ಮುನಿಗಳು ಋಷಿಗಳೆಲ್ಲ ಸ್ವಲ್ಪ ಒಂದು ಸುದೂರ ಪ್ರಾಂತಕ್ಕೆ ಪ್ರಶಾಂತ ವಾತಾವರಣಕ್ಕೆ ಹೋಗ್ತಾರೆ. ಸಿಟಿಯಲ್ಲಿ ಯಾರು ಇರೋದಿಲ್ಲ ಅವರು, ಫಸ್ಟ್ ಆಫ್ ಆಲ್. ಯಾಕಂದ್ರೆ ಇಲ್ಲಿ ಏನಾಗತ್ತೆ ಗೊತ್ತಾ, ಇಲ್ಲಿರುವಂತ ಕಲ್ಮಶ ಟಾಕ್ಸಿನ್ಸ್ ನೋಡ್ತಾ ಇದ್ರೆ ಒಂಥರ ಗಾಳಿ ಕಲ್ಮಶ, ನೀರು ಕಲ್ಮಶ, ಆಹಾರ ಕಲ್ಮಶ, ಮತ್ತೆ ಆಲೋಚನೆಗಳು, ಈ ಮೈಂಡ್ ಪೊಲ್ಯೂಷನ್, ಇದ್ರ ಎಲ್ಲ ಕಲ್ಮಶ ಆಗುವಾಗ ಅವ್ರಿಗೆ ಫಲಿತ ಸಿಗೋದಿಲ್ಲ. ಆ ಮೂರನೇ ಕಣ್ಣು ಖಂಡಿತ ಅವ್ರ ಆತಂಕ ಆಗತ್ತೆ. ಅದಕ್ಕೆ ಅವ್ರು ಈ ಸಿಟಿಯಲ್ಲಿ ಇರೋದೇ ಇಲ್ಲ ಫಸ್ಟ್ ಆಫ್ ಆಲ್. ಆ ಪ್ರಶಾಂತ ವಾತಾವರಣ ಅವ್ರಿಗೆ ಬೇಕೇ ಬೇಕು. ಅದಕ್ಕೆ ಈ ರೀತಿಯಲ್ಲಿ ಅವ್ರು ಮಾಡ್ತಾ ಇರ್ತಾರೆ. ಆದ್ರೆ ನಾವು ಈ ಜೀವನದಲ್ಲಿ ಇದೀವಿ, ನಾವು ಈ ಸಂಸಾರದಲ್ಲಿ ತೊಡಗಿಸ್ಕೊಂಡಿದೀವಿ, ನಾವು ಅತಿ ಹೆಚ್ಚು ಮಾಡಕ್ಕಾಗಲ್ಲ. ಇದು ಇರೋದ್ರಲ್ಲಿ ಪ್ರಯತ್ನ ಮಾಡಿ. ಆಹಾರವನ್ನು ಖಂಡಿತ ನಿಯಂತ್ರಣ ಮಾಡ್ಕೋಬಹುದು, ನೀರನ್ನು ನಿಯಂತ್ರಣ ಮಾಡ್ಕೋಬಹುದು, ನಿದ್ರವನ್ನು ನಿಯಂತ್ರಣ ಮಾಡ್ಕೋಬಹುದು, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅನ್ನು ನಿಯಂತ್ರಣ ಮಾಡ್ಕೋಬಹುದು. ಇವೆಲ್ಲ ಮಾಡ್ಕೊಳ್ಳಿ, ಆದಷ್ಟು ಮಾಡ್ಕೊಳ್ಳಿ. ನಿಮ್ಮ ಪೀನಲ್ ಗ್ರಂಥಿಯನ್ನು ಕಾಪಾಡ್ಕೊಳ್ಳಿ ಅಷ್ಟೇ. ಪೀನಲ್ ಗ್ರಂಥಿ ಸರಿಯಾದ ರೀತಿಯಲ್ಲಿ ಇಲ್ಲ ಅಂದ್ರೆ ಪೀನಲ್ ಗ್ರಂಥಿ ಸರಿಯಾದ ಅಂದ್ರೆ ಮನೋಲಕ್ಷಣಗಳು ದುರ್ಬಲವಾಗತ್ತೆ. ಒಂದ್ ರೀತಿಯಲ್ಲಿ ಸಮಾಜ ಒಂಥರ ಕೆಟ್ಟು ಹೋಗುತ್ತೆ. ಅದಕ್ಕೆ ಪೀನಲ್ ಗ್ರಂಥಿ ಅತ್ಯುನ್ನತವಾದದು. ಅದನ್ನು ಪ್ರತಿಯೊಬ್ಬರು ಅದನ್ನು ಸಕ್ರಿಯಗೊಳಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ಬೇಕು. ಶಶಿಕಲಾ ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಾನು ಬಹಳ ಇತ್ತೀಚೆಗೆ ಧ್ಯಾನಕ್ಕೆ ಬಂದವಳು. ಬಹಳ ಇತ್ತೀಚೆಗೆ ಅಂದ್ರೆ ಒಂದು 15-20 ದಿನದಿಂದ ಬಂದವಳು. ನೀವು ಹೇಳ್ಬೇಕಾದ್ರೆ ಈ ಪೀನಿಯಲ್ ಗ್ಲ್ಯಾಂಡ್ ಬಗ್ಗೆ, ಅದು ಒಂದು ಅತ್ಯಂತ ಚಿಕ್ಕ ಗ್ಲ್ಯಾಂಡ್ ಅಂತ ಮಾತ್ರ ಕೇಳಿದ್ದೆ. ಅದು ನಿರ್ನಾಳ ಗ್ರಂಥಿ ಚಿಕ್ಕದು ಅಂತ. ನಾನು ಹೋದ ವರ್ಷ ಒಂದು ಯೋಗ ಡಿಪ್ಲೊಮಾ ಮಾಡಿದೆ. ಅವಾಗ ನಮ್ಗೆ ಅನಾಟಮಿ ಒಂದು ಸಬ್ಜೆಕ್ಟ್ ಇತ್ತು. ಅದ್ರಲ್ಲಿ ನಿರ್ನಾಳ ಗ್ರಂಥಿಗಳ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದ್ರು,
ಏನಂತಂದ್ರೆ ಅದೊಂದು ಚಿಕ್ಕ ಗ್ಲ್ಯಾಂಡ್ ಅಂತ ಅಷ್ಟೇ ಹೇಳಿದ್ರು, ಇದು ಅದಕ್ಕೊಂದು ಇಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ ಖಂಡಿತವಾಗ್ಲೂ ಗೊತ್ತಿರ್ಲಿಲ್ಲ. ಅವ್ರು ಹೇಳ್ತಾ ಇದ್ರು ಹೈಪೋಥಾಲಮಸ್ ಇಸ್ ದ ಮಾಸ್ಟರ್ ಗ್ಲ್ಯಾಂಡ್, ಎಲ್ಲದಕ್ಕೂ ಎಲ್ಲಾ ಗ್ಲ್ಯಾಂಡ್ಸ್ ಕಂಟ್ರೋಲ್ ಮಾಡೋದು, ಎಲ್ಲಾ ಪ್ರೊಡಕ್ಷನ್ ಇದೆಲ್ಲ ಅದರಿಂದ ಆಗೋದು ಅಂತ ಹೇಳಿದ್ರು. ಅದನ್ನ ಮಾತ್ರ ಕೇಳ್ಕೊಂಡಿದ್ದೆ, ಅದನ್ನ ಮಾತ್ರ ಓದಿದ್ದೆ. ಇದು ಎಲ್ಲ ಈ ಮೆಡಿಕಲ್ ಫೀಲ್ಡ್ಗೆ ಒಂಥರ ಚಾಲೆಂಜಿಂಗ್ ಅಂತ ಅನ್ನಿಸ್ತು ನನ್ಗೆ ಇದನ್ನ ನೋಡುವಾಗ. ಈ ನೀವು ಹೇಳಿದ ಜ್ಞಾನ ಬಹಳ ಬಹಳ ಇದು ಅಂತ. ಅದು ಆಕ್ಟಿವೇಶನ್ಗೆ ಹೆಬ್ಬೆರಳ ತುದಿ ಮಾತ್ರ ಇದ್ ಮಾಡ್ಬೇಕಾ ಸರ್? ಮತ್ತೆ ಇನ್ನೊಂದು ನನ್ಗೆ, ನಾವು ಈಗ ವಯಸ್ಸಾದ್ಮೇಲೆ ಹೆಬ್ಬೆರಳು ತುದಿ ಅಂದ್ರೆ ಬೋತ್ ಎರಡೂನುವ ಹೌದು ಎರಡೂನುವೆ ಎರಡು ಓಕೆ. ಹೌದು. ಅದನ್ನ ನಾನು ಈಗ ನೀವು ಹೇಳಿದ್ಮೇಲೆ ನಾನು ಮಾಡ್ತಾನೆ ಕೂತಿದ್ದೆ. ಇನ್ನು ಒಂದು, ನಾವ್ ಈಗ ನಮ್ಗೆ ಈ ವಯಸ್ಸಾದ್ಮೇಲೆ ಅದು ಕವರ್ ಆಗಿರುತ್ತೆ, ಈಗ ಇದು ಇದು ಕ್ಯಾಲ್ಸಿನೇಷನ್ ಆಗಿರುತ್ತೆ ಅಂತ ಹೇಳಿದ್ರಿ. ಈಗ ಅದನ್ನ ಓಪನ್ ಆಗಕ್ ಆಗಲ್ಲ ಅಂತಂದ್ರೆ ನಾವ್ ಏನ್ ಮಾಡಬಹುದು? ಈಗ ಒಂದು ವಯಸ್ಸು ದಾಟಿದ ಮೇಲೆ ನಾವ್ ಏನ್ ಮಾಡಬಹುದು? ಅದನ್ನೇ ಈಗ ಹೇಳ್ತಾ ಇದ್ದೆಲ್ಲ ನಾನು. ಅಂದ್ರೆ ನಮ್ಮ ಎನ್ವಿರಾನ್ಮೆಂಟ್, ನ್ಯೂಟ್ರಿಷನ್, ನಮ್ಮ ಜೀವನ ಶೈಲಿ, ಆಹಾರ ಶೈಲಿ ಅದನ್ನು ಬದಲಾವಣೆ ಮಾಡ್ಕೊಂತ ಬರಬೇಕು. ಎರಡನೇದೇನಂದ್ರೆ ಧ್ಯಾನ ಹೆಚ್ಚು ಮಾಡ್ತಾ ಹೋದ್ರೆ ಪ್ರಾಣಶಕ್ತಿಯಿಂದ ಅದನ್ನು ತಿಳಿಸ್ಕೊಳ್ಳುವಂತ ಅವಕಾಶ ಮತ್ತೆ ಇದೆ. ಹಂತವಾಗಿ ಪ್ರಾಣಶಕ್ತಿ ಅದನ್ನು ಶುದ್ಧಿ ಮಾಡ್ತಾ ಬರ್ತದೆ. ಅಂದ್ರೆ ಈಗ ಮಕ್ಕಳಿಗೆ ಆಕ್ಟಿವೇಶನ್ ಮಾಡ್ಬೋದು ಅಂತಂದ್ರೆ ಬೇರೆಯವರು ಅದನ್ನ, ಈಗ ಮಕ್ಕಳಿಗೆ ಗೊತ್ತಾಗಲ್ಲ ಅಂತ ಇಟ್ಕೊಳ್ಳಿ, ಅದನ್ನ ಮಾಡಕ್ ಗೊತ್ತಾಗಲ್ಲ ಅಂದ್ರೆ ಬೇರೆಯವರು ಆಕ್ಟಿವೇಶನ್ ಮಾಡ್ಬೋದಾ ಅಂತ ಅವರೇ ಮಾಡ್ಕೋಬೇಕಾ? ಇಲ್ಲ, ಯಾರು ಆಕ್ಟಿವೇಟ್ ಮಾಡಕ್ ಹೋಗ್ಬಾರ್ದು. ಇದ್ರ ಬಗ್ಗೆ ಮಾತ್ರ ಓಕೆ. ಯಾರನ್ನು ಟಚ್ ಮಾಡಕ್ ಹೋಗ್ಬಾರ್ದು. ಏನೇ ಇದ್ರು ಅವ್ರಿಗೆ ಜೀವನ ಶೈಲಿ. ಹೌದು, ಅವ್ರಿಗೆ ಈ ರೀತಿಯಲ್ಲಿ ಈಗ ಟೂತ್ ಪೇಸ್ಟ್ ಬದಲಾಗಿ ಅವನು ಟೂತ್ ಪೌಡರ್ ಯೂಸ್ ಮಾಡ್ಲಿ, ಅರ್ಥ ಆಯ್ತಾ? ಆಮೇಲೆ ಟೇಬಲ್ ಸಾಲ್ಟ್ ಬದಲಾಗಿ ಸೈಂಧವವನ್ನು ಯೂಸ್ ಮಾಡಿ. ವಾಟರ್ ಅನ್ನು ಆಲ್ಕಲೈನ್ ವಾಟರ್ ಕುಡಿ. ನೀರು ಕುಡಿಯುವಾಗ ನಮ್ಗೆ ಗೊತ್ತಾಗತ್ತೆ ಈ ನೀರಲ್ಲಿ ಆಲ್ಕಲೈನ್ ವಾಟರ್ ಇದು ಹೆಚ್ಚು ಫ್ಲೋರೈಡ್ ಇದೆಯಾ, ಇದರಲ್ಲಿ ಹೆಚ್ಚು ಅಂದ್ರೆ ಅನಾವಶ್ಯಕ ಲವಣಗಳು ಹೆಚ್ಚಿದೆಯಾ ನಮ್ಗೆ ಗೊತ್ತಾಗತ್ತೆ. ಅದನ್ನು ಆ ರೀತಿಯಲ್ಲಿ ಅಳವಡಿಸ್ಕೊಬೇಕು ನಾವು. ಆದಷ್ಟು ತಾಮ್ರದ ಪಾತ್ರದ ನೀರು ಕುಡಿ. ಇಂಥವೆಲ್ಲ ಮಾಡುವಾಗ ಹೇಳಿ ಸರ್. ಅದು ನೀವು ತಾಮ್ರದ ಪಾತ್ರದಲ್ಲಿ ಯಾವುದೇ RO ವಾಟರ್ ಬಂದೆ ಅಂತ ಇಟ್ಕೊಳ್ಳಿ, ಅದನ್ನ ಎತ್ತಿ ಮತ್ತೆ ತಾಮ್ರದ ಪಾತ್ರ ಹಾಕೊಳ್ಳಿ. ಒಂದು 6 ಗಂಟೆ 8 ಗಂಟೆ ಅದ್ರಲ್ಲಿ ಇಡಿ. ಬೆಳಗ್ಗೆ ಬರುವಂತ ನೀರು ಅದು ಸ್ಟ್ರಕ್ಚರ್ಡ್ ವಾಟರ್ ಅಂತ ಕರಿತೀವಿ ನಾವು. ಸ್ಟ್ರಕ್ಚರ್ಡ್ ಡಿಸ್ಟಿಲ್ಡ್ ವಾಟರ್ ಅಂತ ಕರಿತೀವಿ. ಅದನ್ನ ಉಪಯೋಗಿಸ್ಕೊಳ್ಳಿ ಅಡಿಗೆಕ್ಕೆ, ಮತ್ತೆ ಯಾವುದೇ ಅಡಿಗೆಕ್ಕೆ ಆಗ್ಬೋದು, ಇನ್ನೊಂದಾಗ್ಬೋದು, ಎಲ್ಲಕ್ಕ ಅದು ಉಪಯೋಗಿಸ್ಕೊಳ್ಳಿ. ನಾವು ನಿನ್ನೆ ಹೇಳ್ತಾ ಇದ್ದೆ, ಅನೇಕ ಆಚೆ ಕಡೆ ತಗೊಂಡ್ ಬರ್ತೀವಿ ನಾವು. ಈಗ ಇತ್ತೀಚಿನ ಕಾಲ ಹೇಗಾಗಿದೆ ಅಂದ್ರೆ, ಯಾಕೆ ಇಷ್ಟು ಕೆಟ್ಟೋಗಿದೆ ಸಮಾಜ ಅಂತಂದ್ರೆ, ಫೀನಲ್ ಗ್ಲ್ಯಾಂಡ್ ಮುಚ್ಚೋಗ್ತಾ ಇದೆ, ಫಾಸ್ಟ್ ಆಗಿ ಮುಚ್ಚೋಗ್ತಾ ಇದೆ. ಎಷ್ಟು ಫಾಸ್ಟ್ ಅಂದ್ರೆ ನೀವು ನಂಬಲ್ಲ, ನಾವು ಅಷ್ಟು ವಿಷವನ್ನು ತುಂಬ್ತಾ ಇದೀವಿ ಅಷ್ಟೇ. ದಿನ ತುಂಬೋದೆ, ಗಾಳಿಂದ ತುಂಬೋದು, ನೀರಿಂದ ತುಂಬೋದು, ಆಹಾರದಿಂದ ತುಂಬೋದು. ಎಲ್ಲಿ ತುಂಬ್ತಾ ಇಲ್ಲ, ಎಲ್ಲಿ ಇಲ್ಲ ವಿಷ. ನಾವು ಆಚೆ ಕಡೆಯಿಂದ ತರಕಾರಿಗಳು ತಗೊಂಡ್ ಬರ್ತೀವಿ, ಅದನ್ನು ಒಂದ್ಸರಿ ನೋಡಿ ಒಂದು ಈ ಹುಣಸೆ ನೀರಲ್ಲಿ ಅದ್ರ ನೆನೆಸಿ ನೋಡಿ, ಆಚೆ ಕಡೆ ಬರ್ತದೆ ಗೊತ್ತಾ. ಇಷ್ಟು ವಿಷಯ ಎಲ್ಲ ಹೋಗುವಾಗ ಒಳಗಡೆ ಕೇಳಿಸ್ತಾ ಇದೆಯಾ? ಸೌಂಡ್ ಕೇಳಿಸ್ತಾ ಇದೆ? ಕೇಳಿಸಿದೆ ಸರ್. ಇಷ್ಟು ವಿಷಯ ಎಲ್ಲ ಹೋಗುವಾಗ ಒಳಗಡೆ ನಮ್ಮ ಪೀನಲ್ ಗ್ರಂಥಿ ಮುಚ್ಚೋಗತ್ತೆ, ಖಂಡಿತ ಮುಚ್ಚೋಗತ್ತೆ. ಅದಕ್ಕೆ ನೋಡ್ತಾ ಇದೀವಿ ಪೀನಲ್ ಗ್ರಂಥಿ ಮುಚ್ಚೋಗೋದು ಗ್ಯಾರಂಟಿ ಆಗಿದೆ. ಒಂದು 8-9 ವರ್ಷಕ್ಕೆಲ್ಲ ಮಕ್ಕಳಲ್ಲಿ ನಾವು ನೋಡ್ತಾ ಇದೀವಿ, ಮಕ್ಕಳಿಂದ ದೊಡ್ಡವರಿಂದ ಎಲ್ಲರೂ ಕೆಟ್ಟೋಗಿದ್ದಾರೆ. ಅದಕ್ಕೆ ಸಮಾಜದಲ್ಲಿ ಅಸಾಂಘಿಕ ಸಂಘಟನೆಗಳು ಹೆಚ್ಚಾಗ್ತಾ ಇದೆ. ಈ ಅಸಾಂಘಿಕ ಕಾರಣ ಈ ಪೀನಲ್ ಗ್ಲ್ಯಾಂಡ್ ಮುಚ್ಚೋಗಿರಿದೆ. ಅದಕ್ಕೆ ಧ್ಯಾನ ಮಾಡೋದು, ಪ್ರಾಣಾಯಾಮ ಮಾಡೋದು, ಒಳ್ಳೆ ಜೀವನ ಶೈಲಿ, ಆಹಾರ ಶೈಲಿ, ಸರಿಯಾದ ಪದ್ಧತಿಗಳಲ್ಲಿ ಪಾಲನೆ ಮಾಡೋದು ಮಾಡ್ತಾ ಹೋದ್ರೆ ನಿಧಾನವಾಗಿ ಹಂತವಾಗಿ ಪೀನಲ್ ಗ್ರಂಥಿ ಪ್ರಚೋದನಕ್ಕೆ ಬರುತ್ತೆ. ಆವಾಗ ನಮ್ಮ ಜೀವನ ಸುಧಾರವಾಗುತ್ತೆ, ಆನಂದವಾಗುತ್ತೆ, ಆರೋಗ್ಯದಾಯಕ ಆಗತ್ತೆ. ಇಡೀ ಸಮಾಜವೇ ಬದಲಾಗುತ್ತೆ. ಅದ್ಭುತವಾದ ಜ್ಞಾನ ಕಲಿಸ್ತಾ ಇದ್ದೀರಾ ಸರ್. ನಿಮ್ಗೆ ತುಂಬಾ ಅನಂತ ಧನ್ಯವಾದಗಳು ಸರ್. ನಾನು ಹೇಳ್ತಾ ಇರ್ತೀನಿ, ಇವಾಗ ನೀವು ಪ್ರಚಾರ ಮಾಡ್ಬೇಕು ಅಂತ ಹೇಳಿದ್ರಲ್ಲ ಈ ಹಿಂದೆ ಹೇಳಿದವರಿಗೆ, ಅದಕ್ಕೆ ನಾನು ಹೇಳಿದೆ, ಯೋಗ ಕಲಿತು ನಾನು ಯೋಗ ಡಿಪ್ಲೊಮಾ ಮಾಡ್ಬೇಕಾದ್ರೆ ನಮ್ಗೆ ಬೇಕಾದಷ್ಟು ಜ್ಞಾನಗಳು ಸಿಕ್ತು, ಅದರಿಂದ ನಾವ್ ಎಷ್ಟೊಂದು ಕಲ್ತ್ಕೊಂಡ್ವಿ ಅಂತ ಹೇಳ್ತಾ ಇದ್ದೆ. ಈಗ ಹೇಳ್ತಾ ಇದ್ದೀನಿ, ಈ ಧ್ಯಾನ ಇದಕ್ಕೆ ಸೇರಿ ಅದ್ರಲ್ಲಿ ನಿಮ್ಗೆ ಇನ್ನೂ ಅದ್ಭುತವಾದ ಜ್ಞಾನ ಸಿಗುತ್ತೆ ಅಂತ ಪ್ರಚಾರ ಮಾಡ್ತಾ ಇದ್ದೀನಿ ಸರ್. ನಾನು ತಿಳ್ಕೊತಾ ಅಳವಡಿಸ್ಕೊತಾ ಹೋಗ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್.
ನಮಸ್ತೆ. ರೈಟ್ ರೈಟ್, ಥ್ಯಾಂಕ್ ಯು. ನಂದಾ ಮೇಡಮ್. ಗುರುಜಿ ನಮಸ್ತೆ ಗುರುಜಿ. ನಮಸ್ತೆ. ಅದೇ ಇವತ್ತು ಪೀನಲ್ ಗ್ಲ್ಯಾಂಡ್ ಬಗ್ಗೆ ನಾವು ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಬಗ್ಗೆ ತಿಳಿದಾಗ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ವಿ. ಇವತ್ತು ಅದು ಆಳವಾಗಿ ಅಧ್ಯಯನ ಮಾಡ್ದಂಗ ಆಯ್ತು ಗುರುಜಿ, ನಮಗೆ ಮಾಹಿತಿ ಗೊತ್ತಾಯ್ತು. ನಾನು ಗೌತಮ ಬುದ್ಧರದು ಚರಿತೆಯನ್ನ ಓದಬೇಕಾದ್ರೆ ಅವರು ಎಲ್ಲ ಗುರುಗಳನ್ನ ಸರ್ಚ್ ಮಾಡಿ ಅವ್ರಿಗೆ ಜ್ಞಾನ ಸಿಗ್ಲಿಲ್ಲ ಅಂತ ತಕ್ಷಣ ತಾವೇ ಹೋಗಿ ಅವರು ಮಕ್ಕಳ ಸ್ಥಿತಿಗೆ ಹೋದ್ರಂತ ಗುರುಜಿ. ಅವ್ರು ಕಂಡುಕೊಂಡ್ರು ಮಕ್ಕಳು ಇದ್ದಾಗ ಇದು 3ನೇ ದಿವ್ಯ ನೇತ್ರ ತೆರೆದುಕೊಂಡಿರ್ತದೆ, ಅವ್ರಿಗೆ ನಾವು ದಬಾಯಿಸಿ ಅವ್ರು ಏನಾದ್ರು ಹೇಳಿದ್ರೆ ಇಲ್ಲ ನನ್ಗೆ ತಾತ ಕಾಣಿಸಿದ್ರು, ತೀರ್ಕೊಂಡವ್ರು ತಾತ ಅವ್ರು ಬಂದ್ ಮಾತಾಡಿದ್ರು ಅಂದಾಗ ನಿನ್ಗೆಲ್ಲಾ ದೇವ್ ಹಿಡ್ದೈತಿ, ನೀನ್ ಸುಮ್ನಿರಂತ ಪಾಲಕರ ಅವ್ನ ಗದರ್ಸಿ ಅವ್ರ ದಿವ್ಯ ನೇತ್ರ ನಾವು ಮುಚ್ಚಿಸ್ತೇವಂತ ಅವ್ರ ಕಥೆಯಲ್ಲಿ ನಾನ್ ಕೇಳಿದೆ ಗುರುಜಿ. ಅದು ನನ್ಗೆ ನೆನಪಾಯ್ತು. ಅವರು ಬೋಧಿ ವೃಕ್ಷದಲ್ಲಿ ಕುಳಿತಾಗ ಶೈಶವ ಸ್ಥಿತಿಗೆ ಹೋಗಿ ಅವ್ರು ಏನೇನಾಗಿದ್ರು ಅದನ್ನೆಲ್ಲ ನೆನಪಿಸ್ಕೊಂಡ್ರಂತೆ ಗುರುಜಿ. ಅವಾಗ ಹೋದಾಗ ಅವ್ರಿಗೆ ಬೇಗನೆ ದಿವ್ಯ ನೇತ್ರ ತೆರೀತು. ಅದಕ್ಕೆ ನಾವು ಮಕ್ಕಳಲ್ಲಿ ಅದನ್ನ ಕಾಣ್ಬೋದು. ನಾವು ದಿವ್ಯ ನೇತ್ರ ತೆರಿಬೇಕಂದ್ರೆ ಮಕ್ಕಳ ಸ್ಥಿತಿಗೆ ಹೋಗ್ಬೇಕು, ಮಕ್ಕಳು ಆಗ್ಬೇಕು, ನಾವು ಶಿಶುಗಳಾಗ್ಬೇಕು. ಅಸೂಯೆ ಆಮೇಲೆ ಇವೆಲ್ಲ ಗುಣಗಳನ್ನ ತ್ಯಜಿಸಿ ಮಕ್ಕಳಲ್ಲಿ ಯಾವ್ದು ಇರುದಿಲ್ಲ. ಅವ್ರು ಈಗ ಜಗಳ ಮಾಡ್ತಾರೆ ಮತ್ತೆ ಅರ್ಧ ತಾಸಿಗೆ ಕೂಡ್ತಾರಲ್ಲ, ಆ ಭಾವನೆ ನಮ್ಮಲ್ಲಿ ಬಂದಾಗ ಅದು ಪೀನಿಯಲ್ ಗ್ಲ್ಯಾಂಡ್ ಆಕ್ಟಿವ್ ಆಗುತ್ತೆ ಅಂತ ನಾನ್ ತಿಳ್ಕೊಂಡೆ ಗುರುಜಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಅದೇ ಇನ್ನೊಂದೇನಂದ್ರೆ ಮಕ್ಕಳಲ್ಲಿ ಅವ್ರು ಅವಾಗೆ ಹುಟ್ಟಿರ್ತಾರಲ್ಲ 5, 6, 7 ವರ್ಷ ಅಂದ್ರೆ ಕಲ್ಮಶ ಎಷ್ಟಿರುತ್ತೆ ಇಲ್ಲಿ? ಸ್ವಲ್ಪ ಕಡಿಮೆ. ಆದ್ರೆ ಇತ್ತೀಚಿನ ಕಾಲದಲ್ಲಿ ಆ ಕಲ್ಮಶ ಜಾಸ್ತಿ ಆಗ್ಬಿಟ್ಟಿದೆ. ಯಾಕಂದ್ರೆ ಬೇಕರಿ ಪ್ರಾಡಕ್ಟ್ಸು, ಜಂಕ್ ಪ್ರಾಡಕ್ಟ್ಸು, ಪ್ರಾಸೆಸ್ಡ್ ಪ್ರಾಡಕ್ಟ್ಸು ಒಂದಾ ಎರಡ ಸುತ್ತು ಎಲ್ಲಿ ನೋಡಿದ್ರು ಕೆಮಿಕಲ್ಸ್ ಕೆಮಿಕಲ್ಸ್ ಕೆಮಿಕಲ್ಸ್, ಸಾಯನಿತ ಜೀವನ ಆಗ್ಬಿಟ್ಟಿದೆ. ಅದಕ್ಕೆ ಇತ್ತೀಚಿನ ಮಕ್ಕಳಲ್ಲಿ ಸಣ್ಣ ವಯಸ್ಸಿಂದಾನೇ ಹೆಚ್ಚು ಒಂಥರ ಕೆಟ್ಟ ಪ್ರಭಾವಗಳು ಹೆಚ್ಚಾಗ್ಬಿಟ್ಟಿದೆ. ಹೌದು ಗುರುಜಿ. 6ನೇ ಕ್ಲಾಸ್ ಮಗು ಈಗ 8ನೇ ಕ್ಲಾಸ್ ಮಗುಗೆ ಇಲ್ಲಿ ಹುಬ್ಳಿಯಲ್ಲಿ ಚಾಕು ಇರ್ದಿದ್ದು ಗುರುಜಿ. ಅವನು ಈಗ 1 ವಾರದ ಹಿಂದೆ ಅಂತ ಗುಣಗಳು ಅವ್ರ ಮೈಂಡ್ ಅಲ್ಲಿ, ಅಂದ್ರೆ ಈ ಟಿವಿ ನೋಡೋದ್ರಿಂದ ಮೊಬೈಲ್ ನೋಡೋದ್ರಿಂದ ಕೂಡ ಅವು ಇಫೆಕ್ಟ್ ಆಗ್ತೇವೆ ಅಂತ ತಿಳ್ಕೊಬಹುದು ಗುರುಜಿ ನಾವು. ಇಲ್ಲ, ಪೀನಿಯಲ್ ಗ್ರಂಥಿ ಅಸ್ತವ್ಯಸ್ತವಾಗಿದೆ ಅಷ್ಟೇ, ಇನ್ನೇನಿಲ್ಲ. ಅದೇ ಗುರುಜಿ. ಅದನ್ನ ಸರಿಪಡಿಸ್ಬೇಕಂದ್ರೆ ಅವನ ಜೀವನವನ್ನು ಸರಿಪಡಿಸ್ಬೇಕು, ಜೀವನ ಶೈಲಿ ಸರಿಪಡಿಸಿ ನಿಧಾನವಾಗಿ ಹಂತವಾಗಿ ಡಿಟಾಕ್ಸಿಫಿಕೇಶನ್ ಮಾಡೋದು, ಒಳಗಡೆ ಎಲ್ಲ ಕಲ್ಮಶ ಎಲ್ಲ ಆಚೆ ಕಡೆ ಕರೆಸೋದು, ಇವೆಲ್ಲ ಮಾಡ್ಬೇಕು ಮಕ್ಕಳಿಗೆ. ಮಾಡ್ತಾ ಹೋದ್ರೆ ಸ್ವಲ್ಪ ದೇಹವನ್ನು ಶುದ್ಧಿ ಮಾಡ್ತಾ ಹೋದ್ರೆ ಆ ಕ್ಯಾಲ್ಸಿಫಿಕೇಶನ್ ಕಡಿಮೆ ಆಗಿ ಹಂತವಾಗಿ ಈ ಪೀನಿಯಲ್ ಗ್ರಂಥಿ ಆಕ್ಟಿವೇಶನ್ ಬಂದೇ ಬರುತ್ತೆ. ಅವಾಗ ಅವನ ಅವಲಕ್ಷಣ ಎಲ್ಲ ಹೋಗಿ ಒಂದು ಅದ್ಭುತವಾದ ಸುಂದರವಾದ ವ್ಯಕ್ತಿ ತಯಾರಾಗ್ತಾರೆ. ಥ್ಯಾಂಕ್ ಯು ಗುರುಜಿ. ಧ್ಯಾನಕ್ಕೆ ಥ್ಯಾಂಕ್ ಯು ಸೊ ಮಚ್. ನಾಗಲಲಿತಾ ಮೇಡಮ್. ನಮಸ್ತೆ ಸರ್, ರಂಗನಾಥ್ ಸರ್. ಇವಾಗ ಪೀನಿಯಲ್ ಗ್ಲ್ಯಾಂಡ್ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಇದರ ಉಪಯೋಗ ಇಷ್ಟು ಅಂತ ಗೊತ್ತಿರ್ಲಿಲ್ಲ. ಶಾಲೆಗಳಲ್ಲಿ ನಾವು SSLC ಇದ್ದಾಗ ಮಾಸ್ಟರ್ ಹೇಳ್ತಾ ಇದ್ರು, ಅದು ತುಂಬಾ ಡೀಟೇಲ್ ಆಗಿಲ್ದು ಅವರು ಬುಕ್ಸ್ ಅಷ್ಟು ಹೇಳಿದ್ರು ಅಂತ ಅನ್ಸುತ್ತೆ. ಇವಾಗ ನೆನಪಾಗ್ತಾ ಇದೆ. ಇದರ ಉಪಯೋಗ ತುಂಬಾ ಅದ್ಭುತವಾಗಿದೆ. ಮತ್ತೆ ಇದು ನಮ್ಮ ಭೌತಿಕವಾಗಿ ಹಾಗೆ ಮತ್ತೆ ಆಂತರಿಕವಾಗಿ ಇದು ಸಂಬಂಧ ಕಲ್ಪಿಸುತ್ತೆ ಅಂತ ತಿಳಿಸ್ಕೊಟ್ರಿ. ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಮತ್ತೆ ಇದರಿಂದ ನಕಾರಾತ್ಮಕ ಇದು ನಾಶ ಆಗುತ್ತೆ, ಮತ್ತೆ ಅಜ್ಞಾನ ನಮಗೆ ದೂರ ಆಗುತ್ತೆ ಅಂತೆಲ್ಲ ಇದರಿಂದ ತುಂಬಾ ಉಪಯೋಗ ತಿಳಿಸ್ಕೊಟ್ರಿ. ಮತ್ತೆ ಇದು ಆಕ್ಟಿವೇಟ್ ತುಂಬಾ ಇದು ನಾಶ ಆದಾಗ ನಾವು ಆಕ್ಟಿವೇಟ್ ಹೇಗ್ ಮಾಡ್ಕೋಬೇಕು ಅನ್ನೋದು ಇದರಿಂದ ತಿಳ್ಕೊಟ್ರಿ. ನಾವು ಒಂದು ಈ ಉಪಯೋಗಗಳು, ನಮ್ಮ ವಸ್ತುಗಳ ಉಪಯೋಗಗಳನ್ನ ಹೇಗೆ ಬಳಸ್ಬೇಕು, ದಿನನಿತ್ಯದ ವಸ್ತುಗಳನ್ನ ಒಂದು ಸೈಂಧವ ಲವಣ ಆಗ್ಲಿ ಮತ್ತೆ ಟೂತ್ ಪೌಡರ್ನ ಬಳಸ್ಬೇಕು. ಈ ತರ ಸಣ್ಣ ಸಣ್ಣ ವಿಷಯಗಳು ನಮ್ಗೆ ಗೊತ್ತಿರ್ಲಿಲ್ಲ. ನಾವು ಅದನ್ನ ಈ ಒಂದು ಇದಕ್ಕೆ ಮಾರು ಹೋಗಿದ್ವಿ. ಇದು ತುಂಬಾ ಅದ್ಭುತವಾಗಿತ್ತು ಸರ್. ಒಮ್ಮಾಯ್ತು. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ. ಕೊನೆಯದಾಗಿ ನಾಗರತ್ನ ಮೇಡಮ್ ಹೇಳಿ ಮಾ. ನಮಸ್ತೆ ಸರ್. ನಮಸ್ತೆ. ಇವತ್ತು ಪೀನಿಯಲ್ ಬಗ್ಗೆ ನೀವು ಹೇಳಿದ್ದು, ನಾನು ನೆನೆ ಹೇಳಿದ ನನಗೆ ಕ್ವಶನ್ ಕೇಳಕ್ ಬರ್ದೆ ಕೇಳಿದ್ನೇನೋ ಅಂತ ಅನಿಸ್ತಾ ಇದೆ. ನೆನೆ ಇದೇ ಕೇಳಿದ್ದು ನಾನು, ಇವತ್ತು ಅದಕ್ಕೆ ಉತ್ತರ ಸಿಕ್ತು ಸರ್. ಈಗ ನನ್ಗೆ ಏನಪ್ಪಾ ಅಂದ್ರೆ, ನಾವು ಪ್ರಪಂಚದಲ್ಲಿ ಹೊರಗಡೆ ಜನದಿಂದ ಇದ್ದು ಗಾಳಿ ಮತ್ತೆ ಜನ ಮತ್ತೆ ಪ್ರಾಣಿ ಪಕ್ಷಿಗಳು ಇವೆಲ್ಲದ್ರಿಂದನೂ ನಾವು ಕೆಟ್ಟ ನೆಗೆಟಿವ್ ಇದನ್ನೆಲ್ಲ ತಗೋತಾ ಇದೀವಿ. ನಾವು ಹೊರಗಡೆ ಜಾಸ್ತಿ ಹೋಗ್ಲೇಬಾರ್ದು, ನಾವು ಒಳಗೆ ಇದ್ಕೊಂಡು ನಾವು ಪೀನಿಯಲ್ ಕ್ಲೀನ್ ಮಾಡ್ಕೋಬೇಕು ಅನ್ಸ್ತಾ ಇದೆ. ಹೊರಗಡೆ ಹೋದಷ್ಟು ನಾವು ಕೆಟ್ಟ ಜನಗಳ ಸವಾಸನೆ ಜಾಸ್ತಿ ಮಾಡ್ತಾ ಇರ್ತೀವಿ ಅನ್ಸುತ್ತೆ. ಯಾಕೆ ಪ್ರಪಂಚದಲ್ಲಿ ಇಷ್ಟೊಂದು ಕೆಟ್ಟದಾಗೆಲ್ಲ ನಡೀತಾ ಇರೋದನ್ನ ನೋಡಿ ನಾವು ಅದನ್ನೇ ತುಂಬ್ಕೊಂಡ್ಬಿಡ್ತಾ ಇದೀವಿ. ನಾವು ಇದಕ್ಕೆ ಹೊರಗಡೆ ಹೋಗ್ಲೇಬಾರ್ದು. ಅದ್ರ ಬದಲು ಸುಮ್ನೆ ಪುಸ್ತಕ ಇಟ್ಕೊಂಡು ಓದೋದು, ಒಂದು ಒಳ್ಳೆ ಪುಸ್ತಕನೋ ಒಂದು ದೇವ್ರ ಧ್ಯಾನನೋ ಅಥವಾ ಈ ನೀವು ಹೇಳ್ಕೊಟ್ಟಂತ ಆನಾಪಾನ
ಒಂದೊಂದ್ಸತಿ ಧ್ಯಾನದಲ್ಲೇ ಸುಮ್ಮನೆ ಮುಳುಗಿದ್ರೆ ಪೀನಲ್ ಗ್ರಂಥಿನ ಓಪನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಅನಿಸ್ತಾ ಇದೆ ಸರ್. ಮತ್ತೆ ಈಗ ನಾವು ಸಾಲ್ಟ್ ಎಲ್ಲಾನು ಈಗ ಪಿಂಕ್ ಸಾಲ್ಟ್ಗೆ ಕನ್ವರ್ಟ್ ಆಗಿದ್ದೀವಿ. ಮತ್ತೆ ಶುಗರ್ ಬದಲು ಸ್ವಲ್ಪ ಬೆಲ್ಲ ನಾವು ತೀರಾ ಬೇಗ ಬಿಡಕ್ಕಾಗಲ್ಲ, ಸ್ವಲ್ಪ ಬೆಲ್ಲ. ಆಮೇಲೆ ಸ್ವಲ್ಪ ಸಿಹಿ ಐಟಮ್ಗಳೆಲ್ಲ ಮಾಡೋದೇ ಕಡಿಮೆ ಮಾಡಿದೀವಿ. ಹಬ್ಬಗಳಲ್ಲಿ ಮಾತ್ರ ಮಾಡೋದು, ಬಿಡು ದಿನ ಎಲ್ಲ ಮಾಡ್ಕೊಂಡು ತಿಂತಿದ್ವಿ ಇಷ್ಟ ಆದಾಗೆಲ್ಲ. ಈಗ ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡಿದೀವಿ. ತುಂಬಾ ಧನ್ಯವಾದಗಳು ಸರ್. ಈಗ ಎಲ್ಲರೂ ಹೇಳಿದಾರಲ್ಲ, ಅದೇ ಮಾಸ್ಟರ್ಗಳು ಹೇಳ್ತಾರ ಅಂದ್ರೆ ಕೆಟ್ಟ ಜನ ಸವಾಸಗಳಿಂದನೇ ಅದ ಜಾಸ್ತಿ ನಮ್ಗೆ ಕೆಟ್ಟದೆಲ್ಲ ಬಂದಿದೆ. ಆಮೇಲೆ ಕ್ಷಮಾಗುಣ ಇಲ್ಲದೆ ಇರೋದೇ ಒಂದು ದೊಡ್ಡದು ಪೀನಲ್ ಗ್ರಂಥಿಗೆ ನನಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಸರ್. ಅದ್ರ ಅರ್ಥ ಆಯ್ತು. ನಾವು ಅಳವಡಿಸ್ಕೋಬೇಕು ಜೀವನದಲ್ಲಿ. ನಾವು ಹೊರಗಡೆ ಹೋಗೋದನ್ನ ಕಡಿಮೆ ಮಾಡಿದ್ರೆ ಸರಿ ಹೋಗುತ್ತೇನೋ ಅನ್ಸುತ್ತೆ. ನಾವು ಟೈಮ್ ಸಿಕ್ದಾಗೆಲ್ಲ ಸುಮ್ಮನೆ ಒಳಗೆ ಇದ್ದು ಸಿದ್ಧ ಮಾಡ್ಕೋಬೇಕು ಪೀನಲ್ ಗ್ರಂಥಿನ ಅಂತ ಅನಿಸ್ತಾ ಇದೆ ಸರ್. ಯಾಕಂದ್ರೆ ಈ ಮೇಡಮ್ ಹೇಳಿದ್ರಲ್ಲ, ಶಶಿಕಲಾ ಮೇಡಮ್ ಅವ್ರು ಹೇಳ್ದಂಗೆ ನಾವು ಯೋಗ ಮತ್ತೆ ಇದ್ರೆಲ್ಲ ತಿಳ್ಕೊಂಡಿದ್ವಿ, ಬಟ್ ಇಷ್ಟು ಆಳವಾಗಿ ಹೋಗಿರ್ಲಿಲ್ಲ. ಇದೇನೋ ಒಂದು ಸಣ್ಣ ಗ್ರಂಥಿ ಇದಿಷ್ಟೇ ಅಲ್ವಾ ಅಂತ ಅದ್ರ ಬಗ್ಗೆ ನಮಗೆ ತಿಳುವಳಿಕೆ ಇತ್ತು. ಇವತ್ತು ಅದರ ಮೂಲನ ತಿಳಿಸ್ಕೊಟ್ಟಿದ್ದೀರಾ, ಮತ್ತೆ ಅದನ್ನ ಯಾವ ರೀತಿ ಶುದ್ಧ ಮಾಡ್ಕೋಬೇಕು ತಿಳಿಸಿದ್ರ ಸರ್. ಧನ್ಯವಾದಗಳು ಸರ್, ತುಂಬಾ ಧನ್ಯವಾದಗಳು ಸರ್. ನೆನ್ನೆ ಕ್ವಶನ್ ಇವತ್ತು ಆನ್ಸರ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್, ಈಗಾಗಲೇ ನಂದಾ ಮೇಡಮ್ ಅವರು ಲಿಂಕ್ ಶೇರ್ ಮಾಡ್ತಾ ಇದ್ದಾರೆ ನಿನ್ನೆ ಬಂದಿರುವಂತಹ ವಿಡಿಯೋಸ್ಗಳಿಗೆ. ಹಾಗೆ ಒಂದು 2 ನಿಮಿಷ ಟೈಮ್ ಮಾಡಿಕೊಂಡು ಲೈಕ್ ಶೇರ್ ಮಾಡೋಣ. ಮೈಸೂರಿನಲ್ಲಿ ನಡೆದ ಸಂಗೀತ ಧ್ಯಾನ ಯಜ್ಞ ಕಾರ್ಯಕ್ರಮದ್ದು ವಿಡಿಯೋಸ್ ಸಹ ಬಂದಿದೆ, ಅದನ್ನು ಕೂಡ ಎಲ್ಲರೂ ವೀಕ್ಷಿಸಿ ಲೈಕ್ ಶೇರ್ ಮಾಡಿ. ಅಷ್ಟರಲ್ಲಿ ಉಮಾದೇವಿ ಮೇಡಮ್ ಮಾತಾಡ್ಸೋಣ. ಎಸ್ ಮೇಡಮ್. ಅರ್ಧದ್ ಮಾಡ್ಕೊಳ್ಳಿಲ್ಲ. ರೈಟ್. ಸೊ ವಿಡಿಯೋಗಳು ಮೇಡಮ್ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಮಾತಾಡಿ ಸರ್, ನಿಮಗೆ ಕೋಟಿ ನಮಸ್ಕಾರ ಸರ್. ನಿಮ್ಗೆ ಎಷ್ಟು ವಿಷಯ ತಿಳಿಸ್ತೀರಾ ಸರ್. ನಮ್ಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ನಿಜವಾಗ್ಲೂ ಜೀವನದಲ್ಲಿ ಒಂದು ಮಹತ್ವ ತಿರುವು ಅನ್ಕೊಂತೀನಿ ಸರ್. ನಮ್ಗೆಲ್ಲ ತುಂಬಾ ಸಂತೋಷ ಆಗುತ್ತೆ ಸರ್ ಕೇಳ್ತಾ ಇದ್ರೆ. ಸರ್ ನಿಮ್ಗೊಂದು ಕೋಟಿ ನಮಸ್ಕಾರ ಸರ್ ನಿಮ್ಗೆ. ಥ್ಯಾಂಕ್ ಯು. ನಮಗೂ ತುಂಬಾ ಸಂತೋಷ ಆಗ್ತಾ ಇದೆ ಮೇಡಮ್. ಚಪಾತಿ ಹರಿತಾ ಇದ್ದೀರಾ, ಅವಾಗೆಲ್ಲ ಕೇಳಿ ನಮ್ಗೆ ಏನು ಮಾತಾಡಕ್ ಬರಲ್ಲ ಅಂತ ನೀವು ಮಾತಾಡ್ತಾನೆ ಇರ್ಲಿಲ್ಲ. ಇದೇನ್ ಮಾಸ್ತರಪ್ಪ ಮಾತಾಡೋದೇ ಇಲ್ಲ ಅನ್ಕೊಂತಿದ್ವಿ. ನೋಡಿ ಇವಾಗ ಧ್ಯಾನ ಮಾಡ್ತಾ ಮಹಾವತಾರ ಫೌಂಡೇಶನ್ ಬಂದ್ಮೇಲೆ ನೀವು ಚಪಾತಿ ಮಾಡೋದ್ ಬಿಟ್ಟು ಮಾತಾಡ್ತಾ ಇದ್ರಿ ಅಂದ್ರೆ ಇದು ಧ್ಯಾನದ ಮಹಿಮೆ. ನೀವ್ ಮಾತಾಡೋ ಕಲ್ಸ್ಬಿಟ್ರೆ ಅಶ್ಮಿ ಮೇಡಮ್, ನೀವು ಮಾತಾಡ್ಕೊಂಡು ಕಲ್ಸ್ಬಿಟ್ರೆ ನನಗೆ. ಬೆಳಿಗೊತ್ತು ಮೇಡಮ್, ಹಂಗಾಗಿ ಮಾತಾಡಕ್ ಕಷ್ಟ ಆಗ್ಬಿಡುತ್ತೆ ಮೇಡಮ್. ಕೇಳಿಸ್ಕೊಂತ ಇರ್ತೀನಿ ಮೇಡಮ್, ಪಕ್ಕದಾಗ ಇಟ್ಕೊಂಡು ಕೇಳಿಸ್ಕೊಂತ ಇರ್ತೀನಿ. ಇಲ್ಲೇ ಸ್ಟವ್ ಹತ್ರ ಇಟ್ಕೊಂಡು ಕೇಳಿಸ್ಕೊಂತ ಇರ್ತೀನಿ. ಅವಾಗ ನಮ್ಮ ಮಗಳು ಬೇಗ ಹೋಗ್ಬೇಕಲ್ಲ, ಅರ್ಜೆಂಟು. ಹಂಗಾಗಿ ಸ್ವಲ್ಪ ಮಾತಾಡಕ್ಕೆ ಆಗಲ್ಲ ಮೇಡಮ್ ಬೇಗ. ಎಸ್ ಮೇಡಮ್, ನಮ್ಮ ಗೃಹಿಣಿ ಏನು ಗುರುಜಿ ಲೈಕ್ ಶೇರ್ ಮಾಡಿ ಮಾಸ್ಟರ್. ಯಾಕೆ ಅಂತಂದ್ರೆ ಈ ಒಂದು ಗ್ಯಾಪ್ ನಲ್ಲಿ ಸುಮ್ನೆ ಇರೋದು ಬೇಡ ಅನ್ಬಿಟ್ಟು ಸ್ವಲ್ಪ ಹಾಸ್ಯ ಆಗ್ಬೋದು, ಸ್ವಲ್ಪ ಮಾತುಕತೆ ಎಲ್ಲ ಇರುತ್ತೆ. ಬರ್ತಾ ಇದೆ ನಾಗರತ್ನಮ್ಮ ಮೇಡಮ್, ಶಶಿಕಲಾ ಮೇಡಮ್, ಲೋಕೇಶ್ ಮಂಡ್ಯ ಸರ್, ಹಾಗೆ ಗುರುಜಿ ಸೌಂಡ್ ಹೀಲಿಂಗ್ ಥೆರಪಿ ತುಂಬಾ ಸೌಂಡ್ ಮಾಡ್ತಾ ಇದೆ. 2,000 ವ್ಯೂಸ್ ಕಂಪ್ಲೀಟ್ ಆಗಿದೆ ಗುರುಜಿ. ಹೌದು. ಹಾಗೆ ಇವತ್ತು ಗುರುಜಿ ಹೇಳಿ. ಪ್ರಭಾವ ತುಂಬಾ ಚೆನ್ನಾಗಿರ್ತದೆ ಅದಕ್ಕೆ. ಹೌದು ಗುರುಜಿ, ನಾನು ಮತ್ತೆ ಇನ್ನೊಂದ್ಸಲ ಸೌಂಡ್ ಥೆರಪಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ಗುರುಜಿ. ಅದೇನಾಗತ್ತಂದ್ರೆ ನಮ್ಮನ್ನು ಇಮಿಡಿಯೇಟ್ ಸೈಲೆನ್ಸ್ ಮಾಡತ್ತೆ. ನಮ್ಮ ಈ ಆಂತರಿಕದಲ್ಲಿ ಮನಸ್ಸು ಚಲನ ಇರ್ತದಲ್ಲ, ತುಂಬಾ ಚಲನವಾಗ್ತಾ ಇರ್ತದೆ ಮನಸ್ಸು. ಅಲ್ಲಿ ಆ ಮ್ಯೂಸಿಕ್ ಅಲ್ಲಿ ಅದು ಸ್ಟಾರ್ಟ್ ಮಾಡಿದ ತಕ್ಷಣವೇ ಒಂಥರ ಇಮಿಡಿಯೇಟ್ ಸೈಲೆನ್ಸ್ ಹೋಗತ್ತೆ. ಅವಾಗ ನಮ್ಮಲ್ಲಿ ಪ್ರಶಾಂತತೆ, ಆನಂದ ಅನ್ನೋದು ಅಷ್ಟು ಇಷ್ಟಲ್ಲ, ಅದು ಅನುಭವಿಸಿದ್ರೆ ಗೊತ್ತಾಗೋದು ಆ ರೀತಿಯಲ್ಲಿ. ಗುರುಜಿ ಈಗ ಒಂದು ಹೇಳೋದಾದ್ರೆ, ನಿಂತಲ್ಲಿ ಕುಂತಲ್ಲಿ ಸ್ನಾನ ಮಾಡೋವಾಗ, ತಿಂಡಿ ತಿನ್ನೋವಾಗ ನಾವು ಮಾಡುವಂತಹ ಪ್ರತಿ ಕೆಲಸದಲ್ಲೂ ಇವಾಗ ಹೆಂಗಿದೆ ಅಂದ್ರೆ ಆಲೋಚನೆಗಳು ಬರ್ತಾನೆ ಇರುತ್ತೆ. ಆದ್ರೆ ಸೌಂಡ್ ಹೀಲಿಂಗ್ ನಲ್ಲಿ ಮಾತ್ರ ನಾನು ಫೀಲ್ ಮಾಡಿದ್ದೇನು ಅಂದ್ರೆ ಯಾವುದೇ ಆಲೋಚನೆಗಳು ಬರೋದಕ್ಕೆ ಅದು ಅವಕಾಶನೇ ಕೊಡ್ಲಿಲ್ಲ. ಅಷ್ಟೊಂದು ಎಫೆಕ್ಟಿವ್ ಆದ ಒಂದು ಸೌಂಡ್ ಹೀಲಿಂಗ್ ಅಂತ ಹೇಳ್ಬೋದು.
ಹಾಗೆ ಗುರುಜಿ ಇವತ್ತು ಪುಟ್ಸ್ವಾಮಿ ಅವರು ಮತ್ತೆ ಹೊಸ ಹೊಸ ಮಾಸ್ಟರ್ಸ್ ಯಾರ್ಯಾರು ಮಾತಾಡದೆ ಇರೋ ಮಾಸ್ಟರ್ಸ್ ಎಲ್ಲ ಇವತ್ತು ಮಾತಾಡಿದ್ದಾರೆ. ಅಂದ್ರೆ ಪ್ರಾಣಶಕ್ತಿ ಕೇಳಿ ಪ್ರಾಣಶಕ್ತಿ ತುಂಬಾ ಹೆಚ್ಚಿಗೆ ಆಗ್ತಿದೆ ಅಂತ ಅರ್ಥ ಆಗ್ತಿದೆ ಗುರುಜಿ. ಹೌದು 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 ಕರೆಕ್ಟ್. ಇನ್ನು ಯಾವ್ದು ಲೈಟ್ಸ್ಗಳು ಬರ್ತಾ ಇಲ್ಲ ನೋಡ್ಕೊಳ್ಳಿ, ಅಂದ್ರೆ ಸ್ವಲ್ಪ ಮಾಡ್ಬೇಕು ಇನ್ನು ಮಾಸ್ಟರ್ಸ್. ಕವಿತಾ ಮೇಡಮ್, ಅನಿತಾ ರೆಡ್ಡಿ ಮೇಡಮ್, ಭಾಗ್ಯ ನಾಗರಾಜು, ರೇವತಿ ಮೇಡಮ್ ಎಲ್ಲರೂ ಮಾಡ್ತಾ ಹೋಗಿ ದಯವಿಟ್ಟು. ಎಲ್ರು ಎಸ್ ಅಂತ ಆಗ್ತಾ ಇದ್ದಾರೆ. ಥ್ಯಾಂಕ್ ಯು ಮಾಸ್ಟರ್.